ತಿರುಪತಿ ದೇವರು ತಂಜಾವೂರಲ್ಲಿ ಮಾಡಿಸಿರೋದು. ಓಕೆ. ನೀವು ಏನು ನೋಡ್ತಾ ಇದ್ದೀರಾ ಇದರಲ್ಲಿ, ಇದು ಈ ಗೋಲ್ಡ್ ನೀವೇನು ನೋಡ್ತಾ ಇದ್ದೀರಾ, ಹೌದು. ಇದು ಎಂಟೈರ್ ಇದು ಬಂದ್ಬಿಟ್ಟು 24 ಕ್ಯಾರೆಟ್ ಗೋಲ್ಡ್ ಇದೆ ಆ್ಯಕ್ಚುಲಿ, 24 ಪ್ಯೂರ್ ಗೋಲ್ಡ್. ಎಷ್ಟು ಬಟ್ ಈ ಫೋಟೋ ಮಾಡೋದಕ್ಕೆ 5 lakhs ಆಯಿತು. 3 years ಇಂದ ಮೇಂಟೈನ್ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಮನೆ ನೋಡಿದ ತಕ್ಷಣ ಹೇಳೋದೆ ಫಸ್ಟ್ ದೇವಸ್ಥಾನ ಅಂತ ಸರ್. ಇವ್ರು ನನಗೆ ಮನೆ ಕಟ್ಟಬೇಕಾದ್ರೆ ಹೇಳಿದ್ದು ಒಂದು ಮಾತೇನೆ, ಎಲ್ಲರೂ ಮನೆ ಕಟ್ತಾರೆ, ನಾವು ದೇವಸ್ಥಾನ ಕಟ್ಟೋಣ ಅಂತ. ಸೊ ನಿಮ್ಗೆ ಇಷ್ಟ ಆಗಿದೆಯಾ? ತುಂಬಾನೇ ಇಷ್ಟ ಆಗಿದೆ. ಓಕೆ. ವೈಕುಂಠ ಏಕಾದಶಿ ಮಾಡ್ತಾರೆ, ಹೌದು ಮಾಡಿದಾಗ ಎಲ್ಲ ಇಲ್ಲೇ ಬರ್ತಾರೆ ಪೂಜೆ ಅಂತ ಖುಷಿ. ಏನಿಲ್ಲ. ಹೌದು ಸರ್, ಎಲ್ಲರೂ ಕೇಳ್ತಾರೆ, ಯಾಕೆಂದ್ರೆ ತಿರುಪತಿ ನೋಡ್ದಂಗೆನೆ ಅನ್ಸತ್ತೆ ಅಂತ ಹೇಳ್ತಾರೆ. ವೈಕುಂಠ ದ್ವಾರ ಈ ತರ ಮನೆ ಬೇರೆಯವರು ಕಟ್ಟಲಿ, ಹಾ. ಈ ತರ ಸುಮಾರು ಜನ ಇರ್ತಾರೆ, ನಾನು ಈ ತರ ಮನೆ ಕಟ್ಟಬೇಕು ಅಂತ. ಹೌದು. ಸೊ ನೀವು ಕಟ್ಟಿ ತೋರಿಸಿದ್ದೀರಾ, ನಾನು ಕಟ್ತೀನಿ. ಯಲಹಂಕದಿಂದ ಆಲ್ಮೋಸ್ಟ್ ಒಂದು 7 to 8 kilometers ಆಗುತ್ತೆ ಅಷ್ಟೇ ನಿಮ್ದು ಮನೆ. ಹೌದು. ಮಾವಳಿಪುರ. ಓಕೆ. ಸೊ ಏನ್ ಲ್ಯಾಂಡ್ ಮಾರ್ಕ್ ಸರ್ ಇದು ನಿಯರ್ ಬೈ? ಮಾವಳಿಪುರ ಯಲ್ಲಮ್ಮ ದೇವಿ ಟೆಂಪಲ್. ಸರ್ ಥ್ಯಾಂಕ್ ಯು. ಮನೆ ತುಂಬಾ ಚೆನ್ನಾಗಿದೆ. ಸೊ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಈ ಮನೆ ನೋಡ್ತಾ ಇದ್ರೆ ಒಂಥರ ಫೀಲ್ ಇದೆ. ಟ್ರೆಡಿಷ್ನಲ್ ಹೌಸ್ ಆ ಥರ ಮಾಡಬೇಕು ಅಂತಂತ ಒಂದು ಪ್ಲ್ಯಾನ್ ಇದ್ದಿತ್ತು ನಮ್ಮದು. ಫಸ್ಟ್ ಎಲ್ಲ ಕಡೆ ವಿಸಿಟ್ ಮಾಡಿದೆ. ಒಂದೊಂದು ಜಾಗದಿಂದ ಒಂದೊಂದು ಐಡಿಯಾನ ಪಿಕಪ್ ಮಾಡಿಕೊಂಡು, ಓಕೆ. 150 ವರ್ಷದ್ದು ಬಾಗಿಲಿದು. ಚೆಟ್ಟಿನಾಡಲ್ಲಿ ಒಂದು ಮನೆ ಡೆಮೋಲೇಷನ್ ಮಾಡಿದ್ರು. ಎಲೆಕ್ಟ್ರಾನಿಕ್ ಬೆಲ್ ಇಲ್ಲ, ಓಕೆ. ಇದು ಸೊ ನ್ಯಾಚುರಲ್ ಆಗಿ ಇರ್ಲಿ ಅಂತ. ಎಸ್ ಎಸ್. ಈ ಪಂಚಮುಖಿ ಚೆಟ್ಟಿನಾಡಲ್ಲಿ ನೋಡಿದ್ದು 8 ಅಡಿ ಬಾಗಿಲಿದು, ಅಗಲ ಬಂದ್ಬಿಟ್ಟು 5 ಅಡಿ ಇದೆ. ಓಕೆ. ಒಂದು 8-10 ಜನ ಇರ್ತಾರೆ. ಓಕೆ. ಸರ್ ಲಿವಿಂಗ್ ಹಾಲ್ ನೋಡಿದ್ರೆ ಇಲ್ಲೇ ಮಲಿಕೋಬೇಕು ಅನ್ಸುತ್ತೆ. ಏನ್? ರಾಧಾಕೃಷ್ಣ ತಂಜಾವೂರಲ್ಲಿ ತಗೊಂಡ್ಬಂದಿರೋದು. ಓಕೆ. ಡೈನಿಂಗ್ ಹಾಲ್ ಮನೆ ಒಳಗಡೆ ಇಲ್ಲ. ಓಕೆ. ಅದು ವೆಜ್ ಆರ್ ನಾನ್ ವೆಜ್ ಯಾವ್ದು ಮಾಡಿದ್ರು ಮನೆ ಒಳಗಡೆ ತಿನ್ನೋ ಬೇಡ, ಯಾಕಂದ್ರೆ ಒಳಗಡೆ ದೇವಸ್ಥಾನ ಇದೆ. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲ್ ಇಂದ. ಮನೆಯಲ್ಲಿ ಡೈನಿಂಗ್ ಹಾಲೇ ನೋಡ್ತಾ ಇಲ್ಲ. ಏನ್ ಸರ್ ಡೈನಿಂಗ್ ಹಾಲ್? ಎಲ್ಲಿ ಸರ್ ಡೈನಿಂಗ್ ಹಾಲ್? ಡೈನಿಂಗ್ ಹಾಲ್ ಮನೆ ಒಳಗಡೆ ಇಲ್ಲ, ಓಕೆ. ಹೊರಗಡೆ ಇದೆ. ಓಕೆ. ಏನ್ ಸರ್ ಅದು ಏನಕ್ಕೆ ನೀವು ಡೈನಿಂಗ್ ಹಾಲ್ ಆಚೆ ಇಟ್ಟಿರೋದು? ಏನ್ ಐಡಿಯಾ ನಿಮಗೆ? ನಾವು ಏನೇ ಅಡಿಗೆ ಮಾಡಿದ್ರು ಸರಿ, ಅದು ವೆಜ್ ಆರ್ ನಾನ್ ವೆಜ್ ಯಾವ್ದು ಮಾಡಿದ್ರು ಮನೆ ಒಳಗಡೆ ತಿನ್ನೋ ಬೇಡ, ಯಾಕಂದ್ರೆ ಒಳಗಡೆ ದೇವಸ್ಥಾನ ಇದೆ, ಓಕೆ. ಹಾಗೆ ಅಂದ್ಬಿಟ್ಟು ಅಂತ. ಸೊ ಅದಕ್ಕೆ ಹೊರಗಡೆ ನಾವು ಕಿಚನ್ ಅಲ್ಲಿ ಅಡಿಗೆ ಮಾಡ್ತೀವಿ, ಅಲ್ಲಿಂದ ಈಚೆ ತಗೊಂಡ್ಬರ್ತೀವಿ. ಈಗ ನೀವು ವೆಜ್ ಮಾಡೋದಿದ್ರು ಆಚೆನೆ ಊಟ Yes, ಮಾಡ್ತೀರಾ? yes, ಮನೆ yes, ಒಳಗಡೆ yes. ಮಾಡೋದು ಇಲ್ಲ, ಸೊ ಇಲ್ಲ, ಏನಕ್ಕೆ ಆತರ ನೀವು ಅಂದ್ರೆ ಏನಕ್ಕೆ ನಿಮ್ಮ ಮೈಂಡ್ ಅಲ್ಲಿ ಯಾವ ತರ ಇತ್ತು? ಅಂದ್ರೆ ನಮ್ದು ಎಲ್ಲ ಫೋಟೋ ಅದು ದೇವಸ್ಥಾನ ಎಲ್ಲ ಇದೆ ಅಲ್ವಾ. ಓಕೆ. ಸೊ ಹಾಗಾಗಿ ಏನು ಎಂಜಿಲ್ ಏನು ಒಳಗಡೆ ಆಗೋದು ಬೇಡ, ಸ್ವಲ್ಪ ನೀಟಾಗಿರುತ್ತೆ ಅಂದ್ಬಿಟ್ಟು ಅಂತ. ಏನೇ ಮಾಡಿದ್ರು ಹೊರಗಡೆನೆ ನಾವು ಊಟ ಮಾಡೋದು, ಹೊರಗಡೆ ಊಟ ಹೊರಗಡೆ. ಸೊ ಆಚೆನೆ ಊಟ ಮಾಡೋದು, Yes, ಒಳಗಡೆ yes, yes. ಮಾಡಿಲ್ಲ. ಇದು ಏನಿಲ್ಲ, ಸಪೋಸ್ ಕಾಫಿ ಅವೆಲ್ಲ ಕುಡಿತೀರಾ, ಕಾಫಿ ಎಲ್ಲಾನು ಒಳಗಡೆ ಇದು ಮಾಡ್ತೀರಾ ಆಚೆನೆ? ನಾವು ಟೀ ಕಾಫಿ ಏನು ಕುಡಿಯೋದಿಲ್ಲ. ಇನ್ ಕೇಸ್ ಯಾರನ್ನ ಕುಡಿದ್ರೂ ಕೊಡ್ತೀವಿ, ದೆನ್ ಅಗೇನ್ ವಿ ವಿಲ್ ಟೇಕ್ ಇಟ್ ಬ್ಯಾಕ್. ಸೊ ಸಿಟ್ ಔಟ್ ಇಲ್ಲ ಅಂದ್ರೆ ಅಲ್ಲಿ. ಹೌದೌದು. ಆಮೇಲೆ ಸರ್ ಇದೊಂದೇನ ಗಣೇಶ ಇಟ್ಟಿದ್ದೀರಾ ನೀವು ಇಲ್ಲಿ? ಇದು ಸೇಮ್ ಆವಾಗಲೇ ಮಾಡಿಸಿದ್ದೇನೆ, ಇದು ಅಷ್ಟೇ. ಇದು ಎಷ್ಟು ವರ್ಷದ ಇದು? ಇದು ಆಗಿದೆ ಒಂದು 3 years ಆಗಿದೆ ಅಷ್ಟೇ. ಈ ಮನೆಗೋಸ್ಕರ ಮಾಡಿಸಿದ್ದು ಆ್ಯಕ್ಚುಲಿ. ಇದು ಎಂಟ್ರೆನ್ಸ್ ಅಲ್ಲಿ ಇಡೋಣ ಅಂತ ಮಾಡಿದ್ವಿ. ಸೊ ಇವಾಗ ಅಲ್ಲೆಲ್ಲ ಯಾಲಿ ಎಲ್ಲ ಕವರ್ ಆಗಿದೆ. ಹೌದು. ಸೊ ಅದಕ್ಕೋಸ್ಕರ ಇದನ್ನ ಈ ಜಾಗದಲ್ಲೇ ಇಲ್ಲಿ ಇಟ್ಟಿದ್ದೀವಿ ಇದನ್ನ. ಸರ್ ನಿಮ್ಮ ಮನೆ ಪೂಜಾ ರೂಮ್ ಅನ್ನಲ್ಲ, ಒಂಥರ ದೇವ್ರ ಮನೆ ತರ ಇದೆ. ದೇವ್ರ ಮನೆ ಅಷ್ಟೇ ಫೀಲಿಂಗ್ ಬರುತ್ತೆ. ಕರೆಕ್ಟ್. ನೋಡಿದ್ರೆ ನಮ್ಗೆ ತಿರುಪತಿ ದೇವ್ರು ಆ ತರ ಫೀಲ್ ಬರುತ್ತೆ. ಏನ್ ಸರ್ ಇದು? ಏನ್ ನಿಮ್ದು ಯಾವ ಈ ತರ ಮಾಡಿದ್ದೀರಾ ಅಂದ್ರೆ, ಬಟ್ ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಸ್ವಲ್ಪ ಹೇಳಿ ಸರ್, ಏನ್ ನಿಮ್ದು idea? ಇದು ಆ್ಯಕ್ಚುಲಿ ಇದೂ ಅಷ್ಟೇ ತಂಜಾವೂರಲ್ಲೇ ಮಾಡಿಸಿರೋದು. ತಂಜಾವೂರಲ್ಲಿ ತಂಜಾವೂರು. ನೀವು ದೇವ್ರ ಫೋಟೋ, ಆಮೇಲೆ ರಾಧಾಕೃಷ್ಣ ಫೋಟೋ ಹೇಳಿದ್ರೆ, ಆಮೇಲೆ ಗಣೇಶ ಫೋಟೋ ಅದು ಬೇರೆ ಅಲ್ಲ? ಇಲ್ಲ, ಅದು ಬೇರೆ ತಗೊಂಡಿದ್ದು. ಓಕೆ. ಇದು ಮತ್ತೆ ಇನ್ನೊಂದು 4-5 ಫೋಟೋಸ್ ಇದೆ, ಮೇಲೆ ಇದೆ. ಓಕೆ. ಅದೆಲ್ಲ ತಂಜಾವೂರಲ್ಲೇ ಮಾಡಿಸಿದ್ದು. ಇದು ತಂಜಾವೂರಲ್ಲಿ ಕೂಡ ಇವರು ವೆರಿ ಸ್ಪೆಷಲ್ ಆರ್ಟಿಸ್ಟ್ ಇವರು, ಓಕೆ. ಅವ್ರ ಹತ್ರ ಮಾಡಿಸಿದ್ದು. ನೋಡಿ, ಇದ್ರ ಮೇಲೆ ಏನು ಹಾಕಿದಾರಲ್ಲ, ಇದು ತಂಜಾವೂರಲ್ಲಿ ಮಾಡಿಸಿರೋದು. ಓಕೆ. ನೀವು ಏನು ನೋಡ್ತಾ ಇದ್ದೀರಾ ಇದರಲ್ಲಿ, ಇದು ಈ ಗೋಲ್ಡ್ ನೀವೇನು ನೋಡ್ತಾ ಇದ್ದೀರಾ, ಹೌದು. ಇದು ಎಂಟೈರ್ ಇದು ಬಂದ್ಬಿಟ್ಟು 24 ಕ್ಯಾರೆಟ್ ಗೋಲ್ಡ್ ಇದೆ ಆ್ಯಕ್ಚುಲಿ, ಪ್ಯೂರ್ ಗೋಲ್ಡ್. ಎಷ್ಟು ಗೋಲ್ಡ್ ಹಾಕಿದ್ದೀರಾ ಅದಕ್ಕೆ? ಇದಕ್ಕೆ ಎಷ್ಟು ಹಾಕಿದ್ದಾರೆ ಗೊತ್ತಿಲ್ಲ, ಬಟ್ ಈ ಫೋಟೋ ಮಾಡೋದಕ್ಕೆ 5 lakhs ಆಯಿತು. 5 lakhs. ಮತ್ತೆ ಇದರಲ್ಲಿ ಇರೋ ಆ ಕಲ್ಲೆಲ್ಲ ಯೂಸ್ ಮಾಡಿದಾರಲ್ವಾ, ಹೌದು. ಆ ಕಲ್ಲೆಲ್ಲ ನಾವು ರೆಗ್ಯುಲರ್ ಇವಾಗ ಜ್ಯುವೆಲ್ರಿಗೆ ಯಾವ ಕಲ್ಲು ಹಾಕ್ತೀವೋ ಅದೇ ಸ್ಟೋನ್ಸೇ ಹಾಕಿರೋದು ಅದಕ್ಕೆ. ಓಕೆ. ಸೊ ಅದಕ್ಕೋಸ್ಕರ ನಿಮ್ಗೆ ನೋಡಿ ಅದರದ್ದು ಬ್ರೈಟ್ನೆಸ್ ನಿಮಗೆ. ಬಟ್ ಏನು ಅಂದ್ರೆ, ನಾವು ಪೂಜೆ ಮಾಡಕ್ ಬಂದ್ರೆ ಒಂದ್ ಅರ್ಧ ಅವರ್ 1 hour ಹೋಗಲ್ಲ, ಆ ತರ ಫೀಲ್ ಇದೆ ನಿಜವಾಗ್ಲೂ. ಆ ತರ ಕರೆಕ್ಟ್. ಇಲ್ಲಿ ನಮ್ಮ ಮನೆಯಲ್ಲಿ ಈ ಸುತ್ತಮುತ್ತ ಎಲ್ಲೂ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲ. ಓಕೆ. ಈ ವೈಕುಂಠ ಏಕಾದಶಿ ದಿನ ಎಲ್ಲ ಇಲ್ಲೇ ಬಂದು ಪೂಜೆ ಮಾಡ್ತಾರೆ. ಸೊ ಇಲ್ಲೇ ಪೂಜೆ ಮಾಡ್ತಾರೆ. ಸೊ ನಿಮ್ಮ ಮನೆ ಫೋಟೋಗಿಂತ ಫೇಮಸ್ ಆಗೋಗಿದೆ. ಹೌದು. ಹೌದು ಹೌದು. ಸೊ ಆಮೇಲೆ ಬಾಕ್ಲು, ಆಮೇಲೆ ಇದೆಲ್ಲ ಸ್ವಲ್ಪ ಒಂಥರ ಈ ದೇವಸ್ಥಾನದ ಒಳಗಡೆ ಹೋದ್ರೆ ಒಂಥರ
ಕಲ್ಲೆಲ್ಲ ಬರುತ್ತೆ, ಅದಕ್ಕಿಂತ ಚೆನ್ನಾಗಿ ಮಾಡಿಸಿದ್ರ ವುಡ್ ಏನ್ ಇದೆಲ್ಲ ಯಾವ ತರ? ಸೇಮ್ ಅದೇನೆ. ಓಕೆ. ಒಂದು ಟ್ರೆಡಿಷ್ನಲ್ ಟೆಂಪಲಲ್ಲಿ ಯಾವ ಥರ ಇರುತ್ತೋ ಆ ಕಾನ್ಸೆಪ್ಟಲ್ಲಿ ಮಾಡಬೇಕು. ಇದು ಮಂಟಪ ಥರ ಮಾಡಬೇಕು ಅಂತ ಮಾಡಿದ್ವಿ ಇದನ್ನು. ಇನ್ನು ಮಂಟಪ ಮಾಡಿದ್ರೆ ಇದು ಹಾಫ್ ಮಂಟಪ ಮಾಡಿಬಿಟ್ಟು ಇದನ್ನು ಒಳಗಡೆ ಬಂದ್ಬಿಟ್ಟು ನಾವು ದೇವ್ರ ಮನೆಗೆ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಫುಲ್ ಮಂಟಪ ಮಾಡಿಲ್ಲ, ಇದು ಅರ್ಧ ಮಾಡಿಬಿಟ್ಟು ಈ ಮುಂದೆಯಿಂದ ನೋಡಿದರೆ ಇದು ಪೂರಾ ಇದು ಮಂಟಪ ಥರನೇ ಕಾಣುತ್ತೆ. ಬಟ್ ಆಚೆಯಿಂದ ನೋಡಿದ್ರೆ ಒಂಥರ ಮಂಟಪ ತರನೇ ಕಾಣುತ್ತೆ ನಮ್ಗೆ. ಯಾವ್ದು ಒಂಥರ ಈ ನಾರ್ಮಲ್ ಗೋಡೆ ಆಗ್ಲಿ ಇಲ್ಲ ಅಂದ್ರೆ ನಾರ್ಮಲ್ ಡೋರ್ ಆಗ್ಲಿ ಆತರ ಯಾವ್ದು ಕಾಣಿಸಲ್ಲ. ಸೊ ಇದೇನು ಎಷ್ಟು ಹೈಟ್ ಇದೆ, ಆಮೇಲೆ ಅಗಲ ಏನು ಯಾವ ತರ? ಸೇಮ್ ಇದು ಅಷ್ಟೇ, ಆ ಬಾಗಿಲಷ್ಟು ಎಷ್ಟಿದೆ ಅಷ್ಟಿದೆ. 8 ಅಡಿ ಇದೆ. 8 ಅಡಿ ಇದೆ. ಇದು ನಿಮ್ದು ಕಂಬ ಡೋರು ಇದು ಸಪ್ರೇಟ್ ಇದೆ. ಈಗ ಇದು ಬೇರೆ ಅದು ಬೇರೆ ಮಾಡಿಸಿದ್ರೆ ಎಲ್ಲ ಒಂದೇ ತರ ಮಾಡಿಸಿ? ಇಲ್ಲ, ದೇವ್ರ ಮನೆ ಫಸ್ಟ್ ಮಾಡಿಸಿದ್ದು. ಓಕೆ. ದೇವ್ರ ಮನೆ ಫಸ್ಟ್ ಮಾಡಿಸಿ ಆಮೇಲೆ ಇದು ಫೋಟೋ ತಗೊಂಬಂದಿದ್ದು. ಫಸ್ಟ್ ಫೋಟೋ ಬಂತು, ಆಮೇಲೆ ಇದು ರೆಡಿ ದೇವ್ರ ಮನೆ ಫಸ್ಟ್ ಮಾಡಿದ್ರು. ಓಕೆ. ಫಸ್ಟ್ ಇದೆಲ್ಲ ರೆಡಿ ಮಾಡಿಸಿದ್ಮೇಲೆ ಇದು ಮನೆ ಗೃಹ ಪ್ರವೇಶ ದಿನ ಇದು ಫೋಟೋ ತಗೊಂಬಂದಿದ್ದು. ಫೋಟೋ ನೀವು ಹಿಂಗ್ ತಗೊಂಬಂದು ಹಿಂಗ್ ಇಟ್ಟಿರೋದು? ಹೌದು. ಬಟ್ ಏನಂದ್ರೆ ನಾವು ನೋಡಿದ್ರೆ ಫೀಲ್ ನೋಡಿದ್ರೆ ನಿಮ್ಗೆ ಫಸ್ಟ್ ಫೋಟೋ ಇಟ್ಟಿದ್ದೀವಿ. ಫೋಟೋ ಅಂದ್ರೆ ಫೋಟೋ ಅಗ್ಲ ಕಾಣುತ್ತೆ, ರೂಮ್ ಚಿಕ್ಕದಾಗಿ ಕಾಣುತ್ತೆ. ಹೌದು. ಸೊ ಅದಕ್ಕೆ ಫೋಟೋ ಅದು ಯಾವ ತರ ಹೋಯ್ತು ಅಂತ ಕೇಳ್ತಾ ಇದ್ದೀನಿ. ಸೊ ಹಾಗೆ ಮಾಡಿದ್ದು. ಸೊ ನಿಮ್ಮ ಮನೆ ದೀಪ ಯಾವಾಗಲೂ? ಹೌದು. ಡೈಲಿ ಪೂಜೆ ಮಾಡ್ತೀವಿ ನಾವು. ಡೈಲಿ ಪೂಜೆ ಮಾಡ್ತೀವಿ, ಮಿಸ್ ಇಲ್ಲ. ಡೈಲಿ. ಸೊ ಇದೆಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ಮಾಡಲೇಬೇಕು. ಆ ಥರ ಪೂಜೆ ಮಾಡಿದ್ರೇನೆ ಮನೆಗೆ ಫೀಲ್ ಬರೋದು, ಮನೇಲಿ ಇದೀವಿ ಅಂತ. ಹೌದು. ಇವಾಗ ನಾವೇನು ಮಾಡ್ತೀವೋ ಅದನ್ನೇ ತಾನೇ ನಮ್ಮ ಮಕ್ಕಳು ಕಲಿಯೋದು. ಸೊ ಅದಕ್ಕೋಸ್ಕರ ಡೈಲಿ ಪೂಜೆ ಮಾಡ್ತೀವಿ ನಾವು. ಮನೆ ಕಟ್ಟೋವಾಗನೇ ನಾನು ಹೇಳಿಬಿಟ್ಟೆ, ಆಯಿತಾ, ಮನೆ ಈ ಥರನೇ ಇರುತ್ತೆ, ಈ ಥರ ಮೇಂಟೈನ್ ಮಾಡಲೇಬೇಕು ನೀವು ಅಂತ. ಸೊ ಹಾಗಾಗಿ ಅವ್ರು ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ನಿಮ್ಮದು ಲಿವಿಂಗ್ ಹಾಲ್ ತೋರಿಸಿದ್ದೀರಾ ನಮಗೆ, ಪೂಜಾ ರೂಮ್ ತೋರಿಸಿದ್ದೀರಾ, ಮೈನ್ ಡೋರ್ ತೋರಿಸಿದ್ದೀರಾ, ಆಮೇಲೆ ಏನು ಅಂದರೆ ಟೈಲ್ಸ್ ಬಗ್ಗೆ. ಟೈಲ್ಸ್ ಇದೊಂಥರ ಯಾವ ಟೈಲ್ಸು ಅಂತ ಹೇಳೋಕ್ಕೂ ಆಗ್ತಿಲ್ಲ, ಏನು ಕಾನ್ಸೆಪ್ಟ್ ಇದೆ, ಎಲ್ಲಿಂದ ತೊಗೊಂಬಂದ್ರಿ? ಆಮೇಲೆ ನಮಗೆ ಆಚೆಗಡೆ ತುಂಬ ಸೆಕೆ ಇದೆ, ಒಳಗಡೆ ಒಂಥರ ಕೂಲ್ ಆಗಿದೆ. ಸೊ ಏನು ಸರ್ ಇದು? ಅದೇ ಟೈಲ್ಸ್ದು ಮಹತ್ವ. ಓಕೆ. ಇದು ನೋಡಿ, ಇದು ಆತಂಗುಡಿ ಟೈಲ್ಸ್ ಅಂತ. ಇದೆಲ್ಲ ಎಲ್ಲ ಹ್ಯಾಂಡ್ ಮೇಡೇ ಇದೆಲ್ಲ. ಇದು ಮೆಷಿನ್ ಎಲ್ಲ ಏನು ಮಾಡೋದಿಲ್ಲ. ನೋಡಿ, ಈ ಕಲರ್ ಕೂಡ ಎಲ್ಲ ಆಲ್ಮೋಸ್ಟ್ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡೋದು. ಆಮೇಲೆ ನೋಡ್ತಾ ಇದ್ರೆ ಬಟ್ ಈ ಫಿನಿಶಿಂಗ್ ಇದೆ ನಿಮ್ಗೆ ವೈಟ್, ಬಟ್ ಇದು ಯಾವ್ದು ಒಂಚೂರು ಮಿಸ್ ಆಗಿಲ್ಲ. ಅಂದ್ರೆ ನೀವು ಟೈಲ್ಸ್ ನೋಡಿದ್ರೆ ಒಂದೇ ತರ ಇದೆ, ಆಮೇಲೆ ಆ ಕಡೆ ಉದ್ದನು ಅದೇ ತರ ಇದೆ. ಇದೆಲ್ಲ ನೀವೇ ನಿಂತು ಮಾಡ್ಸಿದ್ರಾ? ಇಲ್ಲ ಅಂದ್ರೆ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಅವ್ರ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅವಾಗ ಏನಾಗುತ್ತೆ, ಫಿನಿಶಿಂಗ್ ಕರೆಕ್ಟ್ ಆಗಿ ಬರಲ್ಲ. ಸೊ ಅವಾಗ ಬಟ್ ಇದೆಲ್ಲ ಫಿನಿಶಿಂಗ್ ಕರೆಕ್ಟ್ ಆಗಿ ಬಂದಿದೆ. ಆಮೇಲೆ ಮಧ್ಯದಲ್ಲೆಲ್ಲ ತುಂಬಾ ಮಧ್ಯದಲ್ಲಿ ಕರೆಕ್ಟ್ ಆಗಿ ಬಂದಿದೆ ಫಿನಿಶಿಂಗ್, ಸೆಂಟರ್ ಕರೆಕ್ಟ್ ಆಗಿ ಕೊಡ್ಸಿದ್ದಾರೆ. ಯಾರು ಇವ್ರು ಮಾಡಿದವರು, ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಇವ್ರನ್ನ? ಇದು ಅವರೇನೆ, ಆತಂಗುಡಿಯಿಂದಾನೇ ಬಂದಿತ್ತು. ನಾನು ಅಲ್ಲೇ ಹೋಗಿ ಬುಕ್ ಮಾಡಿ ಟೈಲ್ಸ್, ಕಲರ್ ಎಲ್ಲ ಕೂಡ ನೋಡಿ ನನಗೆ ಇದೇ ಥರನೇ ಬೇಕು ಅಂತ ಮಾಡಿಸಿದ್ದು. ಮತ್ತು ಡಿಸೈನ್ಸ್ ಕೂಡ ಇದರಲ್ಲಿ ಕೆಲವು ಡಿಸೈನ್ಸ್ ನಾನೇ ಡ್ರಾಯಿಂಗ್ ಮಾಡಿ ನನಗೆ ಈ ಥರ ಡಿಸೈನೇ ಬರಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದ ಮೇಲೆ ಅವರು ಅದೇ ಥರನೇ ಅದು ಫ್ರೇಮ್ ರೆಡಿ ಮಾಡಿಸಿ ನನಗೆ ಮಾಡಿಕೊಟ್ರು. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಕಲ್ಲಲ್ಲಿ ಅಂತ ಹೇಳಿದರೆ, ನೀವು ನೋಡಿ ಇವಾಗ ವೈಟ್ರಿಫೈಡ್ ಮತ್ತು ಗ್ರೆನೈಟ್ ಎಲ್ಲ ಬಂದ್ಬಿಟ್ಟು ನರ್ವ್ಸ್ ಪ್ರಾಬ್ಲಮ್ ಬರುತ್ತೆ. ಓಕೆ, ಕಾಲು ನೋವೆಲ್ಲ ಬರುತ್ತೆ. ಬಟ್ ಇದರಲ್ಲಿ ಆ ಥರ ಇರೋದಿಲ್ಲ. ಸೊ ಇದು ನ್ಯಾಚುರಲ್ ಇರೋದ್ರಿಂದ ನಾನು ಕೇಳಿದ್ದೀನಿ ಎಷ್ಟೋ ಜನ ಈ ಇಟಾಲಿಯನ್ ಮಾರ್ಬಲ್ ಎಲ್ಲ ಹಾಕಿಸ್ತಾರೆ. ನಾನು ಆಕ್ಚುಲಿ ಅಪಾರ್ಟ್ಮೆಂಟ್ ಎಲ್ಲ ಮಾರ್ಕೆಟಿಂಗ್ ಮಾಡ್ತೀನಿ. ಸೊ ನನ್ನ ವ್ಯೂವರ್ಸ್ ಎಲ್ಲ ನೋಡಿರ್ತಾರೆ. ಸೊ ಏನಂದ್ರೆ ಮಾರ್ಬಲ್ ಫ್ಲೋರಿಂಗ್ ಹಾಕ್ಸ್ತಾರೆ. ಅವರೆಲ್ಲ ಸುಮಾರು ಜನ ಕಂಪ್ಲೇಂಟ್ ಅಂದ್ರೆ ನಾವು ಮಾರ್ಬಲ್ ಫ್ಲೋರ್ ಹಾಕ್ಸಿದೀವಿ, ಕಾಲ್ ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ, ವುಡನ್ ಫ್ಲೋರಿಂಗ್ ಹಾಕ್ಸ್ಕೊತಾರೆ. ಸೊ ನಾನು ಎಷ್ಟೊಂದು ಮನೆ ನೋಡಿದ್ದೀನಿ, ಹಾಲು ಬೆಡ್ರೂಮ್ ಎಲ್ಲ ವುಡನ್ ಫ್ಲೋರಿಂಗ್ ಹಾಕ್ಸ್ಕೊಂಡಿದ್ವಿ. ಸೊ ಆ ಕಾನ್ಸೆಪ್ಟ್ ಮೇಲೆ ನೀವು ಚೇಂಜ್ ಮಾಡಿಸಿದ್ರೆ? ಹೌದು. ನೋಡಿ, ಈ ಸ್ಟೋನ್ ಅಲ್ಲಿ ಏನು ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ತಣ್ಣಗಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಸೊ ನೀವು ಸಾಕ್ಸ್ ಗಿಕ್ಸ್ ಏನೂ ಹಾಕೊಳ್ಳಲ್ಲ? ಏನೂ ಇಲ್ಲ. ಹೌದು, ಇವಾಗ ನೀವು ನೋಡಿ ನಮ್ಗೆ ಒಳಗಡೆ ಒಂದು ಕೂಲ್ ಎಫೆಕ್ಟ್ ಇದೆಯಾ? ಇಟ್ ಇಸ್ ಬಿಕಾಸ್ ಆಫ್ ದಿಸ್. ಇದ್ರ ಕೆಳಗಡೆ ಬಂದ್ಬಿಟ್ಟು ಅವ್ರು ಹಾಕೋದಕ್ಕೆ ಮುಂಚೆನೆ ಬಂದು ಸುಣ್ಣ ಹಾಕ್ತಾರೆ. ಸುಣ್ಣ ಹಾಕ್ಬಿಟ್ಟು ಅದ್ರ ಮೇಲೆ ಇದು ಲೇಯಿಂಗ್ ಮಾಡ್ತಾರೆ. ಸೊ ಹಂಗಾಗಿ ಇದು ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಸಿಮೆಂಟ್ ಏನು ಹಾಕೋದಿಲ್ಲ? ಇಲ್ಲ, ಒಳಗಡೆ ಬಂದ್ಬಿಟ್ಟು ರೆಗ್ಯುಲರ್ ನಾವು ಹೆಂಗೆ ಹಾಕ್ತೀವೋ ಅದೇ ಥರನೇ ಹಾಕಿರ್ತಾರೆ, ಸಿಮೆಂಟ್ ಹಾಕ್ಬಿಟ್ಟು. ಬಟ್ ಅದಾದ್ಮೇಲೆ ಮತ್ತೆ ಸುಣ್ಣ ಹಾಕ್ತಾರೆ ಮೇಲ್ಗಡೆಯಿಂದ, ಸುಣ್ಣ ಹಾಕಿ ಕುಂಡ್ರಿಸ್ತಾರೆ. ಇದೆಲ್ಲ ನ್ಯಾಚುರಲ್ ಇದು ಫ್ಯಾಕ್ಟರಿಯಿಂದ ಮಾಡಿಸೋ ಆ ಥರ? ಇಲ್ಲ, ಎಲ್ಲ ಮನೆಯಲ್ಲೇ ಮಾಡೋವಂಥದ್ದು ಇದೆಲ್ಲ. ಎಲ್ಲ ಅಲ್ಲಿ ಆ ಊರು ಮಣ್ಣಲ್ಲಿ ಮಾಡ್ತಾರೆ. ಮೇನ್ ಆತಂಗುಡಿ ಆ ಮಣ್ಣಲ್ಲಿ ಮಾಡೋದ್ರಿಂದ ಅದು ಆ ಒಂದು ಎಫೆಕ್ಟ್ ಸಿಗುತ್ತೆ ಇದರಲ್ಲಿ.
ಈ ಟೈಲ್ಸ್ ಕೆಲಸ ಮಾಡ್ಸೋರು ಅವ್ರನ್ನೇ ಕರ್ಕೊಂಡ್ ಬಂದ್ರೆ ಹೌದೌದು ಸಿಗ್ತಾರ? ಇಲ್ಲಿ ಯಾರು ಮಾಡೋದಿಲ್ಲ ಈ ಥರ ಕೆಲಸ. ಯಾಕಂದ್ರೆ ಅವ್ರಿಗೆ ಒಂದು ಐಡಿಯಾ ಇದೆ ಕರೆಕ್ಟಾಗಿ ಯಾವ ಥರ ಹಾಕ್ಬೇಕು ನಾವು ಇದನ್ನು ಹೆಂಗೆ ಲೇಯಿಂಗ್ ಮಾಡಬೇಕು, ಕಟಿಂಗ್ ಅಲ್ಲ. ಸೊ ಹಾಗೆ ಮಾಡಿ ಆಮೇಲೆ ಮತ್ತೆ ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ವಾಶ್ ಮಾಡ್ತಾರೆ, ಪಾಲಿಷ್ ಮಾಡ್ತಾರೆ. ಓಕೆ, ಅಷ್ಟೇ. ನಾವು ಅಷ್ಟೇ ಡೈಲಿ ಕ್ಲೀನ್ ಮಾಡುವಾಗ ಒಂದು 4 ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಆಮೇಲೆ ನಾವಿದನ್ನು ಕ್ಲೀನ್ ಮಾಡ್ತೀವಿ. ಹಾಗೆ ನೋಡಿ ಎಲ್ಲ ಶೈನಿಂಗ್ ಹಾಗೆ. ಎಷ್ಟು ಜನ ಲೇಬರ್ಸ್ ಇದ್ರು ಮಾಡ್ಬೇಕಾದ್ರೆ? ಒಂದು 5-6 ಮೆಂಬರ್ಸ್ ಇದ್ದರು. ಎಷ್ಟು ಟೈಮ್ ತಗೊಂಡ್ರಿ ತಿಂಗಳು ಅಂದರೆ ಆಲ್ಮೋಸ್ಟ್ ಐ ಥಿಂಕ್ 1 ಮಂತ್ ಇದ್ರು ಅನ್ಕೊಳ್ತೇನೆ. ಫಟಾಫಟ್ ಕೆಲಸ ಮಾಡಿದ್ರು. ಓಕೆ, ಬಟ್ ನೀವು ಹೋಗಲ್ಲ ಆರ್ಡರ್ ಕೊಟ್ಟು ಬರಬೇಕು, ಆವಾಗ ನಿಮಗೆ ಮಾಡ್ಕೊಡ್ತಾರೆ, ಅವೆಲ್ಲ ಅವರೇ ತಂದ್ಬಿಡ್ತಾರೆ? ಹೌದು. ನಾನು ಕಲರು ಕೂಡ ನೋಡಿ ನಾನೇ ಸೆಲೆಕ್ಟ್ ಮಾಡಿದ್ದು, ಅದು ಕಲರ್ ಕೂಡ ನನಗೆ ಈ ಥರನೇ ಬರಬೇಕು ಅಂತ. ಓಕೆ. ಸೊ ನೀವು ಫಿನಿಶಿಂಗ್ ಅಲ್ಲಾಗಲಿ ಕೆಲಸದಲ್ಲಾಗಲಿ ಎಲ್ಲೂ ಕಾಂಪ್ರಮೈಸ್ ಆಗಿ? ನೋ. ಓಕೆ, ಇಲ್ಲ. ಯಾಕೆಂದರೆ ಮಾಡೋದು ಒಂದು ಸತಿ ಮನೆ ಸ್ವಲ್ಪ ನೀಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಕಡೆ ಓಡಾಡಿ ನಾವೇ ಮಾಡಿಸಿರೋದು. ಲಿವಿಂಗ್ ಹಾಲ್ ನೋಡಿದ್ದೀವಿ, ಪೂಜಾ ರೂಮ್ ನೋಡಿದ್ರಿ, ಮೈನ್ ಡೋರ್ ತೋರಿಸಿದ್ವಿ. ಇದೇನು ಸರ್ ಇದು? ಇದು ನಮ್ಮದು ಕಿಚನ್. ಬಟ್ ಕಿಚನ್ಗೆಲ್ಲ ಒಂಥರ ಡೋರ್ ಎಲ್ಲ ಒಂಥರ ಮಾಡ್ಕೊಂತಾರೆ, ಬಟ್ ನೀವೆಲ್ಲ ಗ್ಲಾಸ್ ಮಿಕ್ಸ್ ಮಾಡಿದ್ದೀರಾ. ಹೌದು. ಆಮೇಲೆ ಒಂಥರ ಕಿಚನ್ ಥರ ಕಾಣಲ್ಲ, ಒಂಥರ ಬೇರೆ ಥರ ಕಾಣುತ್ತೆ. ಏನು ಯಾವ ಥರ ಮಾಡ್ಕೊಂಡ್ರಿ? ನೋಡಿ, ಇವಾಗ ಕಿಚನಲ್ಲಿ ಯಾರನ್ನ ಬಂದು ಕೂತ್ಕೊಂಡಿರ್ತಾರೆ. ಹೌದು. ಆವಾಗಲೇ ಅವರು ಮಿಕ್ಸಿ ಹಾಕ್ತಾರೆ. ಓಕೆನಾ? ಇಲ್ಲ ಏನೋ ಒಂದು ಸೌಂಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಬಾಗಿಲು ಹಾಕ್ಬಿಟ್ಟಿದ್ದೀವಿ. ಓಕೆ. ಸೊ ಅಷ್ಟೇ, ಒಳಗಡೆ ಏನೇ ಸೌಂಡ್ ಇದ್ರೂ ಒಳಗಡೆ ಇರುತ್ತೆ, ಈಚೆ ಕಡೆಗೆ ಏನು. ಸೊ ಕಿಚನ್ನಿಂದ ಆಚೆ ಸೌಂಡ್ ಬರೋದಿಲ್ಲ? ಹೌದು. ಸೊ ಆ ಥರ ಮಾಡಿದ್ದೀರಾ? ಹೌದು. ಅದಕ್ಕೋಸ್ಕರ ಬನ್ನಿ ಸರ್. ಇದು ಏನು ಸರ್? ಇದು ನೋಡಿ, ಇದೇ ಕಿಚನ್. ಓಕೆ, ಆಯ್ತಾ? ನಮ್ಮದು ನೋಡಿ, ಇದು ಇಲ್ಲಿ ನಾವೇನು ಅಡುಗೆ ಏನು ಮಾಡೋದಿಲ್ಲ. ಓಕೆ. ಅಡುಗೆ ಈಚೆನೆ. ನಮ್ಮದು 2 ಕಿಚನ್ ಇದೆ. ಒಂದು ಇಲ್ಲಿ ಬರೀ ಹಾಲನ್ನ ಕಾಯಿಸೋದಕ್ಕೆ, ಇಲ್ಲ ಬೇರೆ ಏನಾದ್ರೂ ಸ್ವೀಟ್ಸನ್ನು ಮಾಡೋದಕ್ಕೆ ಅಂದರೆ ಇದು. ಇನ್ನು ಮೇನ್ ಕುಕಿಂಗ್ ಬೇಕು ಅಂತ ಹೇಳಿದ್ರೆ ಹಿಂದೆಗಡೆ ಇನ್ನೊಂದು ಕಿಚನ್ ಇದೆ, ಅಲ್ಲೇ ನಾವೆಲ್ಲ ಅಡುಗೆ ಎಲ್ಲ ಮಾಡೋದು. ಸೊ ಆಮೇಲೆ ನೀವು ಇಲ್ಲೆಲ್ಲ ಒಳಗಡೆ ಐಟಮ್ ಇಟ್ಟಿದ್ದೀರಾ. ಒಂಥರ ನೋಡಿದ್ರೆ ಏನಂದ್ರೆ ಕಿಚನ್ ಅಲ್ಲೇ ಇರಬೇಕು ಅನ್ಸುತ್ತೆ, ಕಿಚನ್ ಆಚೆ ಹೋಗ್ಬಾರ್ದು ಅನ್ಸುತ್ತೆ, ಆ ಥರ ಫೀಲ್ ಮಾಡಿದ್ದೀರಾ ನೀವು. ಇದೆಲ್ಲ ಆಂಟಿ ಪೀಸ್ ಇಟ್ಟಿದ್ದೀರಾ, ಆಮೇಲೆ ವಾಟರ್ದು ಇದಿಟ್ಟಿದ್ದೀರಾ. ಸೊ ಹೇಳಿ ಸರ್, ಇದು ಯಾವ ಥರ ಮಾಡಿದ್ದೀರಾ? ಏನು ಇಲ್ಲ, ಸಿಂಪಲೇನೆ. ಏನು ಎಲ್ಲ ಹಿತ್ತಾಳೆ ಐಟಮ್ ಬಳಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ. ನಿಮಗೆ ಕಾನ್ಸೆಪ್ಟ್ ಬಂದು ಈಗ ಒಂದು 5 ವರ್ಷದಿಂದ ಹಿಂದೆ ಇರೋ, ಬಟ್ ನೀವು ಬಾಟಮ್ ಇಂದಾನೆ ಇಲ್ಲ, ಆವಾಗಿಂದನೂ ಚಿಕ್ಕದ್ರಿಂದನೂ ಇದೇ ಥರನೇ ಇರಬೇಕು ಅಂದ್ಬಿಟ್ಟು ಅಂತ. ಎಲ್ಲ ಆದಷ್ಟು ಕಲ್ಲಿನ ಮಡಿಕೆ ಇದೆ, ಅದ್ರಲ್ಲಿ ಮಾಡಬೇಕು. ಮತ್ತೆ ಕಂಚಿನ ಐಟಮ್ ಅದ್ರಲ್ಲಿ ಮಾಡಬೇಕು ಅಡಿಗೆ ಅಂತ ಹೇಳ್ಬಿಟ್ಟು ಅದು ನಾವು ಆಲ್ಮೋಸ್ಟ್ ಅದರಲ್ಲೇ ಮಾಡ್ತೇವೆ. ನೋಡಿ, ಇದೆಲ್ಲ ಕಂಚಿನ ಐಟಮ್ಸ್ನೇ. ಓಕೆ. ಈ ಡಬ್ರಿ ಎಲ್ಲ ಬಂದ್ಬಿಟ್ಟು ಪ್ಲಾಸ್ಟಿಕ್ ಐಟಮ್ ಯೂಸ್ ಮಾಡಲ್ಲ? ಇಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಒಂದು. ಮತ್ತೆ ನಮ್ಮ ಮನೇಲಿ ನೀವು ಹುಡುಕಿದ್ರೂ ಅಲ್ಯೂಮಿನಿಯಂ ಎಲ್ಲೂ ಸಿಗೋದಿಲ್ಲ. ಸೊ ಎಲ್ಲ ಇಲ್ಲ, ಕಂಚು ಇಲ್ಲ, ಇನ್ನೊಂದು ಸ್ಟೈನ್ಲೆಸ್ ಸ್ಟೀಲ್, ಅದೇನೆ. ಆಮೇಲೆಲ್ಲ ಫುಲ್ ಅದೆಲ್ಲ ಫುಲ್ ಆಂಟಿಕ್, ಇದೆಲ್ಲ ಆಂಟಿಕ್. ನಿಮ್ಮ ಮನೆ ಕಿಚನ್ ಒಂದೊಂದು ಸ್ಟೋರಿ ಹೇಳುತ್ತೆ. ಹೆಂಗೆ ಅಂದ್ರೆ ಕಿಚನ್ ಅಲ್ಲೇ ಇರ್ಬೇಕು. ಈಗ ನೀವು ಹಾಲ್ಗೆ ಹೋದ್ರೆ ಹಾಲಿಂದ ಆಚೆ ಬರ್ಬಾರ್ದು ಅನ್ಸುತ್ತೆ, ಅಡುಗೆ ಮನೆಗೆ ಬಂದ್ರೆ ಅಡುಗೆ ಮನೆ ಬಿಟ್ಟು ಹೋಗ್ಬಾರ್ದು ಅನ್ಸುತ್ತೆ, ಇಲ್ಲೇ ಅಡುಗೆ ಮನೆ ಮಾಡ್ಬೇಕು, ಇಲ್ಲೇ ಊಟ ಮಾಡ್ಬೇಕು, ಆ ತರ ಫೀಲ್ ಬರುತ್ತೆ. ಹಾಗೆ ನೋಡಿ, ಎಲ್ಲ ಆಂಟಿಕೆ. ಇದೆಲ್ಲ ಸುಮಾರು ವರ್ಷದ ಇದೆಲ್ಲ. ಓಕೆ. ಅದು ನಾವು ಜಾಸ್ತಿ ಏನು ಯೂಸ್ ಮಾಡಲ್ಲ, ಬಟ್ ಶೋಗೆ ಅಂತ ಇರಲಿ ಅಂದ್ಬಿಟ್ಟು ಅಂತ ಎಲ್ಲ ಹಿಂಗೆ ಇಟ್ಟಿದ್ದೇವೆ. ಸರ್, ಕಿಚನ್ ನೋಡಿದ್ವಿ ಸರ್. ಇದೇನು ಸರ್ ಇದು? ಸರ್, ಇದು ನಮ್ಮದು ಔಟ್ಡೋರ್ ಕಿಚನ್. ಓಕೆ. ಮನೆ ಒಳಗಡೆ ಒಂದು ಕಿಚನ್ ಇದೆ. ಓಕೆ. ಸೊ ಅಲ್ಲಿ ಏನಾದ್ರೂ ಹಾಲು ಕಾಯಿಸ್ಕೊಳ್ಳೋದು, ಸ್ವೀಟ್ಸ್ ಏನಾದ್ರು ಮಾಡೋದಕ್ಕೆ ಅಂತ ಒಳಗಡೆ. ಇದು ಮನೆಯಿಂದ ಹೊರಗಡೆ ಇದು. ಸೊ ಹಾಗಾಗಿ ಇಲ್ಲಿ ನಾವೇನಿದ್ರು ವೆಜ್ ನಾನ್ ವೆಜ್ ಏನು ಮಾಡಿದ್ರು ಹೊರಗಡೆನೆ. ಇಲ್ಲಿ ಅಡುಗೆ ಮಾಡ್ಕೊತೀವಿ. ಓಕೆ. ಇಲ್ಲಿಂದ ತೊಗೊಂಡೋಗಿ ಈಚೆ ಕಡೆ ಡೈನಿಂಗ್ ಹಾಲ್ ಇದೆ. ಓಕೆ. ಅಲ್ಲಿ ಊಟ ಮಾಡ್ಕೊತೀವಿ, ಮತ್ತೆ ವಾಷಿಂಗ್ ಇಲ್ಲಿ ಹಾಕ್ಬಿಡ್ತೀವಿ. ಸೊ ನೀವು ಎಲ್ಲ ಹೇಳಿದ್ರಿ ಆಂಟಿಕ್ ಪೀಸ್. ಹೌದೌದು. ಯಾವುದು ಇದು ಮಾಡಲ್ಲ, ಕಂಚು, ಪ್ಯೂರ್ ಕಂಚು ಇದು. ನೋಡಿ, ಇದು ಹಿತ್ತಾಳೆದು. ಸೊ ನೀವು ಕೈನು ಅದೇ? ಹೌದೌದು, ಆಲ್ಮೋಸ್ಟ್ ಇದೇ ಯೂಸ್ ಮಾಡ್ತೀವಿ. ಓಕೆ. ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತೀವಿ. ನಿಮ್ಮ ಮನೆ ಕಿಚನ್ ನೋಡ್ತಾ ಇದ್ರೆ ಇಲ್ಲೇ ಇರಬೇಕು ಅನ್ಸುತ್ತೆ, ಇಲ್ಲೇ ಇರಬೇಕು, ಇಲ್ಲೇ ರೀ ಊಟ ಮಾಡಿರುತ್ತೆ. ಕಿಚನಲ್ಲಿ ನಾವು ಅಡುಗೆ ಮಾಡಿಬಿಟ್ಟು ಊಟ ಮಾಡೋ ಜಾಗ ತೋರಿಸ್ತೇನೆ ಬನ್ನಿ. ಔಟ್ಡೋರ್ ಕಿಚನ್ ತೋರಿಸಿದ್ರ, ಯೂಟಿಲಿಟಿಯಿಂದ ಆಚೆ ಕಡೆ ಬರೋ ಜಾಗ ತೋರಿಸಿದ್ರಿ. ಸೊ ಇದು ಡೈನಿಂಗ್ ಇದು. ಸೊ ಹೇಳಿ ಸರ್. ಇಲ್ಲೇ ಅಲ್ಲಿ ಅಡುಗೆ ಮಾಡ್ತಾರೆ, ಇಲ್ಲಿ ತಗೊಂಡ್ಬಂದು ಇಲ್ಲ ಊಟ ಮಾಡೋದು. ಸೊ ಏನೇ ನೀವು ಊಟ ಮಾಡಿದ್ರು ಇಲ್ಲೇನೆ? ಹೌದೌದು, ಈಚೆ ಕಡೆನೆ. ವೆಜ್ ನಾನ್ ವೆಜ್ ಯಾವ್ದಿದ್ರು ಈಚೆನೆ, ನಾವು ಒಳಗಡೆ ತಗೊಂಡ್ ಹೋಗೋದಿಲ್ಲ. ಸೊ ಒಳಗಡೆ ಸ್ವಲ್ಪ ಡಿಸಿಪ್ಲಿನ್ ಇರುತ್ತೆ. ಹೌದೌದು. ಸೊ ಆ ತರ ನಿಮ್ಗೆ ನಾವು ಅನ್ಕೊಂಡಿದೀವಿ ಏನು ಎಂಜಿಲ್ ಏನು ಒಳಗಡೆ ತಗೊಂಡು ಹೋಗೋದು ಬೇಡ. ಸೊ ಅಂತ ಎಲ್ಲ ಇಲ್ಲೇ ಊಟ ಮಾಡ್ಕೊಂತೀವಿ. ವಾಷಿಂಗ್ ಅಲ್ಲೇ ಹೋಗ್ತೀವಿ. ಸರ್, ಡೈನಿಂಗ್ ಆಯ್ತು. ಇದು ಸರ್, ಇದು ಹ್ಯಾಂಡ್ ವಾಶ್. ಅಲ್ಲಿ ಊಟ ಮಾಡಿ
ಇಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಳೋದಕ್ಕೆ. ಓಕೆ ಸೊ ಇದು ಯುಟಿಲಿಟಿ ಏರಿಯಾ, ಹೌದು ವಾಷಿಂಗ್ ಹೌದು ಮೆಷಿನ್ ಹೌದು ಎಲ್ಲ ಇಲ್ಲೇ ಹೌದು ಇದು ಹೌದು ಮಾಡಿದ್ದೀರಾ? ಹೌದು ಇಲ್ಲೇ ಇದೆ, ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಓಕೆ ಹೊರಗಡೆ ಏನೂ ಇಲ್ಲ ನೋಡಿ, ಇಲ್ಲೂ ವಾಶ್ ಮಾಡಿದರೆ ಇಲ್ಲಿ ಈಚೆಗಡೆ ಜಾಗ ಇದೆ, ಇಲ್ಲಿ ಬಟ್ಟೆ ಎಲ್ಲ ಒಣಗಿ ಸರ್ ಹಾಕ್ಸ್ಕೊಂಡು. ಆಮೇಲೆ ನಿಮ್ಮ ಕಾಮನ್ ಬಾತ್ರೂಮ್ ನೋಡಿದೆ, ಅದು ಅಂಡೆ ಒಲೆನೂ ಇದು ಹೌದು 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 ಅಂಡೆ ಒಲೆ ಮಾಡಿದ್ವಿ ಅದನ್ನು. ಓಕೆ ಅದು ಕರೆಕ್ಟಾಗಿ ಅಲ್ಲಿ ಇದಾಗಿಲ್ಲ, ಬಟ್ ರೆಡಿ ಮಾಡ್ಬೇಕು ಅದನ್ನು. ಯೂಸ್ ಮಾಡ್ತಾ ಇದ್ದೀರಾ ಇಲ್ಲ ಅಂದ್ರೆ ಇಲ್ಲ running ಹಾಕಿದ್ವಿ, condition ಇದೆಯಾ? ಇಲ್ಲ 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 ಅಂಡೆ ಒಲೆ ಇಟ್ಟಿದ್ವಿ ನಾವು, ಓಕೆ ಇಟ್ಟಿದ್ವಿ ಅದು, ಬಟ್ ಏನೋ ಸರಿಯಾಗಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಈಗ ರಿಮೂವ್ ಮಾಡಿಬಿಟ್ವಿ ಅದನ್ನು. ಅದು ಮತ್ತೆ ರೆಡಿ ಮಾಡಿಸ್ಬೇಕು. ಓಕೆ ಸರ್ ಇದೇನು ಸರ್ ಡೋರ್ ಇದು? ಇದೆ 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 ಹಾಲಿಂದ ಓಕೆ ಹೊರಗಡೆಗೆ ಬರೋದಕ್ಕೆ, ಕಿಚನಿಂದ ಬರೋದಕ್ಕಾಗಲ್ವಲ್ಲ ಜಾಸ್ತಿ ಹೊತ್ತು, ಸೊ ಹಾಗಾಗಿ ಹಿಂಗಿಂದ ಎಂಟ್ರಿ ಹೊರಗಡೆಗೆ.